ಡೇ 52 ಆಫ್ 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್. ಇವತ್ತು ಬಿಸಿನೀರಿಗೆ ಜೇನುತುಪ್ಪ ಹಾಕಿ ಕುಡಿದು ನನ್ನ ದಿನಾನ ಸ್ಟಾರ್ಟ್ ಮಾಡಿದ್ದಾಯಿತು. ಇವತ್ತು ನಾನು ಫಾಲೋ ಮಾಡಿದ್ದು ಕುಸುಮ್ ಯೋಗ ಅವರ 35 ಮಿನಿಟ್ಸ್ ಟು ಬೂಸ್ಟ್ ಫರ್ಟಿಲಿಟಿ ನ್ಯಾಚುರಲಿ ವೀಡಿಯೋಸ್ನ. ಬಟ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಅದಾದಮೇಲೆ ಮಾರ್ನಿಂಗ್ ಡೈಲಿ ರೊಟೀನ್. ಬೆಳಗ್ಗೆ ತಿಂಡಿಗೆ ಮಲ್ಟಿಗ್ರೇನ್ ಮಾಲ್ಟ್ಗೆ ಬಾಳೆಹಣ್ಣು ಪಪ್ಪಾಯ ಮಿಕ್ಸ್ ಮಾಡಿ ತಿಂದೆ. ಆಮೇಲೆ ನೆಲ್ಲಿಕಾಯಿ ತಿಂತ ಪೇಪರ್ ಓದಿ ನೋಟ್ಸ್ ಮಾಡಿಕೊಂಡೆ. ಇವತ್ತಿನ ಸ್ಪೆಷಲ್ ನ್ಯೂಸ್ ಏನಿದೆ ಅಂದರೆ, ಕರ್ನಾಟಕದ ಹೆಮ್ಮೆಯ ಉತ್ಪನ್ನಗಳನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾರಾಟ ಮಾಡೋದಕ್ಕೋಸ್ಕರ ಕಲಾಲೋಕ ಮಳಿಗೆಯನ್ನು ಏರ್ಪೋರ್ಟಲ್ಲಿ ಆರಂಭ ಮಾಡ್ತಿದ್ದಾರೆ. ಆಮೇಲೆ ಇನ್ನೊಂದು ರೌಂಡ್ ಮನೆ ಕೆಲಸಗಳು. ಇವತ್ತಿನ ಮತ್ತೊಂದು ಸ್ಪೆಷಲ್ ಅಪ್ಡೇಟ್ಸ್ ಏನು ಅಂದರೆ, ಮುಟ್ಟಿದ್ರೆ ಮುನಿ ಗಿಡದ ಸೊಪ್ಪು ಬೇಕಿತ್ತು, ಅದನ್ನು ಹುಡುಕಿ ಕಿತ್ಕೊಂಡು ಬಂದು ತೊಳೆದು ಬಿಸಿಲಲ್ಲಿ ಒಣಗಾಕಿದ್ದಾಯಿತು. ಆದರೆ ಇವತ್ತು ಬಿಸಿಲೇ ಇಲ್ಲ. ಇಷ್ಟೆಲ್ಲ ಆಗುವಾಗ ಮಧ್ಯಾಹ್ನ ಊಟದ ಸಮಯ. ಊಟಕ್ಕೆ ಬೇಸನ್ ಚಿಲ್ಲ, ಬಟಾಣಿ, ಸೋಯಾ ಹಾಕಿ ಮಾಡಿದ್ದಂತಹ ಗ್ರೇವಿ, ಪಪಾಯ, ಸೌತೆಕಾಯಿ, ಬಾಳೆಹಣ್ಣು. ಊಟ ಮುಗಿಸಿ 1 ಅವರ್ ರೆಸ್ಟ್. ಆಮೇಲೆ ಸಂಜೆಯ ರೊಟೀನ್ ಕೆಲಸಗಳು, ರಾತ್ರಿ ಅಡುಗೆ ತಯಾರಿ. ಅದ್ರ ಮಧ್ಯ ನಾಳೆ ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು, ಹಾಗಾಗಿ ಸ್ಯಾರಿನೆಲ್ಲ ಐರನ್ ಮಾಡಿ ಪ್ಲೇಟ್ಸ್ ಮಾಡಿ ಎತ್ತಿಟ್ಕೊಂಡಾಯಿತು. ಫಂಕ್ಷನ್ಗೆ ಹೋಗೋ ಮನಸ್ಸಿಲ್ಲ, ಸ್ವಲ್ಪ ದೂರ ಇದೆ ಅದಕ್ಕೆ. ಆದರೆ ಅಮ್ಮ ಒಬ್ಬರೇ ಹೋಗ್ತಾರಲ್ಲ ಅಂತ ನಾನು ಹೊರಟಿದ್ದೀನಿ. ಇನ್ನು ರಾತ್ರಿ ಊಟಕ್ಕೆ ಮುದ್ದೆ, ಬಸಳೆ ಸೊಪ್ಪಿನ ಸಾಂಬಾರು.